ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತದ ಗೆಲುವು ತಪ್ಪಿಸಿದ 25 ವರ್ಷದ ಶ್ರೀಲಂಕಾದ ಬ್ಯಾಟರ್ ರೋಚಕ ಡ್ರಾನಲ್ಲಿ ಅಂತ್ಯವಾಯಿತು ಎರಡನೇ ಟೆಸ್ಟ್ ಪಂದ್ಯ. ಇನ್ನು ನಮ್ಮ ಭಾರತ ತಂಡ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಡ್ರಾ ಆದ ಬಳಿಕ ನಮ್ಮ ನಾಯಕ ಆಗಿರುವಂತಹ ಗಿಲ್ ಅವರು ಅಚ್ಚರಿಯ ಹೇಳಿಕೆ ಆದರೆ ನೀಡಿದ್ದಾರೆ. ಅಷ್ಟಕ್ಕೂ ಗಿಲ್ ಮಾತನಾಡುವ ವೇಳೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಕೊಲಂಬೋದ ಸಿಂಹಾಲಿಸ್ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ನಡೆದ ಭಾರತ ಮತ್ತು ಶ್ರೀಲಂಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವು ರೋಚಕ ಡ್ರಾನಲ್ಲಿ ಆದರೆ ಅಂತ್ಯಗೊಂಡಿದೆ. ಹೌದು ವೀಕ್ಷಕರೇ, ಭಾರತದ ಬೃಹತ್ ಮೊತ್ತದ ಎದುರು ಮೊದಲನೇ ಇನ್ನಿಂಗ್ಸ್ ನಲ್ಲಿ ಕೇವಲ 290 ರನ್ಗಳಿಗೆ ಆಲ್ಔಟ್ ಆಗಿ ಫಾಲೋ ಆನ್ ಪಡೆದಿದ್ದ ಶ್ರೀಲಂಕಾ ತಂಡ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಅದ್ಭುತವಾಗಿ ಹೋರಾಡಿ ಪಂದ್ಯವನ್ನು ರಕ್ಷಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರೆ ಆಗಿದೆ. ಇನ್ನು ಎರಡನೇ ಇನ್ನಿಂಗ್ಸ್ ಬಹುತೇಕ 154 ಓವರ್ ಆಡಿದಂತಹ ಶ್ರೀಲಂಕಾ ತಂಡ 9 ವಿಕೆಟ್ ಕಳೆದುಕೊಂಡು 429 ರನ್ ಗಳಿಸಿದ್ದ ವೇಳೆ ಎರಡೂ ತಂಡಗಳ ಆಟಗಾರರು ಡ್ರಾ ಮಾಡಿಕೊಳ್ಳಲು ಒಪ್ಪಿಕೊಂಡರು. ಭಾರತ 1.0 ಅಲ್ಲಿ ಸರಣಿ ಗೆಲುವಾದ್ರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಭಾರತ ತಂಡ ತನ್ನ ಮೊದಲನೇ ಇನ್ನಿಂಗ್ಸ್ ನಲ್ಲಿ 503 ರನ್ಗಳಿಗೆ 9 ವಿಕೆಟ್ ಕಳೆದುಕೊಂಡು ಬೃಹತ್ ಮೊತ್ತ ಆದರೆ ದಾಖಲಿಸಿತು. ಅದರ ನಂತರ ಇನ್ನಿಂಗ್ಸ್ ಆರಂಭಿಸಿದ ಶ್ರೀಲಂಕಾ ತಂಡ ದಿನೇಶ್ ಶತಕದ ಹೊರತಾಗಿಯೂ ಶ್ರೀಲಂಕಾದ ಕೇವಲ 290 ರನ್ಗಳಿಗೆ ಆಲ್ಔಟ್ ಆಗಿ 213 ರನ್ಗಳ ಹಿನ್ನಡೆ ಆದ್ರೆ ಅನುಭವಿಸಿತ್ತು. ಫಾಲೋ ಆನ್ಗೆ ಒಳಗಾಗಿದ್ದ ಶ್ರೀಲಂಕಾ ತಂಡ 4ನೇ ದಿನದ ಆಟದಲ್ಲಿ 6 ವಿಕೆಟ್ ಕಳೆದುಕೊಂಡು 229 ರನ್ ಆದ್ರೆ ಗಳಿಸಿತ್ತು. ಆದರೆ ಕೊನೆಯ ದಿನ ಭಾರತ ತಂಡ 4 ವಿಕೆಟ್ ಪಡೆದಿದ್ದರೆ ಗೆಲ್ಲುವ ಅವಕಾಶ ಆದ್ರೆ ಇತ್ತು. ಆದರೆ ಕೊನೆಯ ದಿನ ಭಾರತ ತಂಡ 4 ವಿಕೆಟ್ ಏನಾದ್ರೂ ಪಡೆದಿದ್ದರೆ ಗೆಲ್ಲುವ ಅವಕಾಶ ಆದ್ರೆ ಇತ್ತು. ಆದರೆ ಶ್ರೀಲಂಕಾದ ಕೆಳ ಕ್ರಮಾಂಕದ ಬ್ಯಾಟರ್ಗಳು ಭಾರತೀಯ ಬೌಲರ್ ಗಳನ್ನಾದ್ರೆ ಕಾಡಿದ್ದರು. ನಿನ್ನೆ 3 ರನ್ ಗಳಿಸಿದ್ದಂತ ಕೇಶರ ನುವಂತ ಇಂದು 150 ಬಾಲ್ಗಳನ್ನಾಡಿ 46 ರನ್ ಗಳಿಸಿದರು. ಇನ್ನು ಈ ಜೋಡಿ ಬಹುತೇಕ 242 ಬಾಲ್ಗಳನ್ನಾಡಿ ಭಾರತೀಯ ಬೌಲರ್ ಗಳನ್ನ ಸುಸ್ತಾದ್ರೆ ಮಾಡಿದರು. ಆನಂತರ ಬಂದಂತ ಪ್ರಭತ್ ಜಯಸೂರ್ಯ 2 ರನ್ ಗಳಿಸಿ ಔಟ್ ಆದರು. ಆದರೆ 9ನೇ ವಿಕೆಟ್ಗೆ ಲೈರು ಕುಮಾರ್ ಹಾಗೂ ದಿನೇಶ್ ಬರೋಬ್ಬರಿ 169 ಬಾಲ್ಗಳನ್ನಾಡಿ ಭಾರತದಿಂದ ಗೆಲುವನ್ನಾದ್ರೆ ಕಸಿದುಕೊಂಡರು. ಇನ್ನು ಲೈರು ಕುಮಾರ್ ಅವರು 58 ಬಾಲ್ಗಳನ್ನಾಡಿ 12 ರನ್ ಗಳಿಸಿ ಔಟ್ ಆದರೆ ಆನಂತರ ದಿನೇಶ್ ಅವರು 264 ಬಾಲ್ಗಳಲ್ಲಿ 8 4 ಮತ್ತು 2 ಸಿಕ್ಸರ್ಗಳ ಸಹಿತ ಅಜಯ 133 ರನ್ ಗಳಿಸಿ ಭಾರತದ ಗೆಲುವಿಗೆ ಆಸೆಗೆ ತಣ್ಣೀರಾದ್ರೆ ಎರಚಿದರು. ಇನ್ನು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಫಾಲೋ ಆನ್ ಆದ ಪಂದ್ಯದಲ್ಲಿ 2 ಇನ್ನಿಂಗ್ಸ್ ಗಳಲ್ಲಿ ಶತಕ ಬಾರಿಸಿದ ವಿಶ್ವದ ಕೇವಲ 3ನೇ ಬ್ಯಾಟರ್ ಎಂಬ ಕೀರ್ತಿಗೆ ದಿನೇಶ್ ಅವರು ಪಾತ್ರರಾಗಿದ್ದಾರೆ. ಈ ಹಿಂದೆ ಭಾರತದ ವಿರುದ್ಧ ವಿಜಯ್ ಹಜಾರೆ ಮತ್ತು ಜಿಂಬಾಬ್ವೆಯಲ್ಲಿ ಆಂಡಿ ಫ್ಲೇವರ್ ಮಾತ್ರ ಈ ಸಾಧನೆ ಆದ್ರೆ ಮಾಡಿದ್ದರು. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತದ ವಿರುದ್ಧ ಅವಳಿ ಶತಕ ಗಳಿಸಿದ 3ನೇ ಲಂಕಾ ಆಟಗಾರ. ನಮ್ಮ ಭಾರತದ ವಿರುದ್ಧದ ಟೆಸ್ಟ್ ಪಂದ್ಯವೊಂದರ 2 ಇನ್ನಿಂಗ್ಸ್ ಗಳಲ್ಲಿ ಶತಕ ಬಾರಿಸಿದ ಶ್ರೀಲಂಕಾದ 3ನೇ ಬ್ಯಾಟರ್ ಇವರಾಗಿದ್ದಾರೆ. ಇದಕ್ಕೂ ಮುನ್ನ ದುಲೀಪ್ ಮೆಂಡಿಸ್ ಮತ್ತು ಅರವಿಂದ್ ಡಿ ಸಿಲ್ವಾ ಈ ಸಾಧನೆ ಆದ್ರೆ ಮಾಡಿದ್ದರು. ಇದೀಗ ಬರೋಬ್ಬರಿ 29 ವರ್ಷಗಳ ನಂತರ ದಿನೇಶ್ ಅವರು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಗೆಲ್ಲುವ ಪಂದ್ಯವನ್ನಾದ್ರೆ ಡ್ರಾ ಮಾಡಿಕೊಂಡಿದೆ ಅಂತಾನೆ ಹೇಳ್ಬಹುದು. ಆದ್ರೆ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುವ ಚಾನ್ಸಸ್ ಹೆಚ್ಚಿತ್ತು. ಹಾಗಾಗಿ ನಮ್ಮ ಭಾರತ ತಂಡ ಪಂದ್ಯ ಡ್ರಾ ಆದ ಬಳಿಕ ನಮ್ಮ ಭಾರತ ತಂಡದ ನಾಯಕ ಆಗಿರುವಂತಹ ಗಿಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇನ್ನು ಈ ಪಂದ್ಯ ಮಾತ್ರ ನಮ್ಗೆ ತುಂಬಾನೇ ಆದ್ರೆ ಮುಖ್ಯವಾಗಿತ್ತು ಅಂತ ಹೇಳ್ಬಹುದು. ಮತ್ತು ಅಕಸ್ಮಾತ್ ಏನಾದ್ರು ಈ ಪಂದ್ಯ ಗೆದ್ದಿದ್ರೆ ನಮ್ಗೆ WTC ಪಾಯಿಂಟ್ ಟೇಬಲ್ ಅಲ್ಲೂ ಕೂಡ ಸ್ವಲ್ಪ ಪ್ಲಸ್ ಆದ್ರೆ ಇರ್ತಾ ಇತ್ತು. ಇನ್ನು ನಮ್ಮ ಭಾರತ ತಂಡ ಈ ಪಂದ್ಯ ಡ್ರಾ ಆದ ಬಳಿಕ ನಮ್ಮ ಗಿಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಡ್ರಾ ಆದ್ರೆ ಮಾಡಿದ್ದೇವೆ ಮತ್ತು ಡ್ರಾ ಆದ್ರೆ ಆಗಿದೆ ಈ ಪಂದ್ಯ. ಆದ್ರೆ ನಮ್ಗೆ ಬೇಜಾರೇನಿಲ್ಲ, ಏಕೆಂದರೆ ಈ ಪಂದ್ಯದಲ್ಲಿ ಶ್ರೀಲಂಕಾದ ಆಟಗಾರರು ಅದ್ಭುತವಾಗಿ ಆದ್ರೆ ಕಮ್ ಬ್ಯಾಕ್ ಮಾಡಿದ್ದರು. ಎಸ್ಪೆಷಲಿ ಹೇಳಬೇಕಂತಂದ್ರೆ ಸೋನಲ್ ದಿನೇಶ್ ಅವರು ಅದ್ಭುತವಾಗಿ ಆದ್ರೆ ಬ್ಯಾಟಿಂಗ್ ಮಾಡಿದ್ದಾರೆ. ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನಿಂದ ಇವತ್ತಿನ ದಿನ ಶ್ರೀಲಂಕಾ ಆದ್ರೆ ಗೆದ್ದಿದೆ. ಹೌದು, ಗೆಲುವು ಸೋಲು ಎಲ್ಲರಲ್ಲೂ ಇದ್ದಿದ್ದೆ. ಆದ್ರೆ ಇವತ್ತಿನ ದಿನ ನಮಗೆ ಲಕ್ ಆದ್ರೆ ಕೈ ಇಡ್ಲಿಲ್ಲ ಮತ್ತು ಶ್ರೀಲಂಕಾದಲ್ಲಿ ಒಬ್ಬ ಹೀರಾದ್ರೆ ಹುಟ್ಟಿಕೊಂಡಿದ್ದಾನೆ ಇವತ್ತಿನ ದಿನ. ಇನ್ನು ಆ ಬ್ಯಾಟರ್ಗೆ ನಾವೆಲ್ಲರೂ ಕೂಡ ಮೆಚ್ಚುಗೆ ತೋರಲೇಬೇಕು. ಏಕೆಂದರೆ ನಮ್ಮ ವಿರುದ್ಧ ಮತ್ತು ನಮ್ಮ ಬಿರುಸಾದ ಬೌಲಿಂಗ್ ವಿರುದ್ಧನೂ ಕೂಡ ಈ ರೀತಿಯಾಗಿ ಕಠಿಣವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದರು. ಅದಕ್ಕಾಗಿ ನಾನು ಶ್ಲಾಘನೆ ಕೂಡ ಸಲ್ಲಿಸುತ್ತೇನೆ ಅಂತಂದ್ರು ಗಿಲ್ ಅವರು ಆದ್ರೆ ಮಾತಾಡ್ತಾರೆ. ಇನ್ನಷ್ಟು ಮಾತನಾಡಿದ ಗಿಲ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ. ಇವತ್ತಿನ ದಿನ ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್ ಮತ್ತು ಮಾನವ್ ಸುತಾರ್ ಎಲ್ಲರೂ ಕೂಡ ಅದ್ಭುತವಾಗಿ ಬೌಲಿಂಗ್ ಆದ್ರೆ ಮಾಡಿದ್ದಾರೆ. ನಮ್ಮ ಮೇನ್ ಆಲ್ರೌಂಡರ್ ಆದಂತ ರವೀಂದ್ರ ಜಡೇಜಾನು ಕೂಡ ಅದ್ಭುತವಾಗಿ ಆದ್ರೆ ಬೌಲಿಂಗ್ ಮಾಡಿದರು. ಜಡೇಜಾ ಅವರು 38 ಓವರ್ ಬೌಲಿಂಗ್ ಆದ್ರೆ ಮಾಡ್ತಾರೆ, 3 ವಿಕೆಟ್ ಆದ್ರೆ ಪಡೆದಿದ್ದಾರೆ. ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಜಡೇಜಾ ಮತ್ತು ಸುತಾರ್ ಎಂದು ಈ ರೀತಿ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳಬಹುದು ಗಿಲ್ ಅವರು. ಇನ್ನು ಈ ಪಂದ್ಯ ಡ್ರಾ ಆಗಿದೆ ಅಂತೆ ನಮ್ಗೇನು ಬೇಜಾರಿಲ್ಲ ಮತ್ತು ಬರುವಂತ ಮುಂದಿನ ಸೀರೀಸ್ ಗಳಲ್ಲಿ ನಾವು ಚೆನ್ನಾಗಿ ಆಡಲಾದ್ರೆ ನಿರ್ಧಾರ ಮಾಡಿದ್ದೇವೆ ಅಂತಂದು ಗಿಲ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.